ತೆರಳುಬಾಳು ಹುಣ್ಣಿಮೆ 2026 ತೆರಳುಬಾಳು ಹುಣ್ಣಿಮೆ ಮಹೋತ್ಸವದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತೆರಳುಬಾಳು ಜಗದ್ಗುರುಗಳು ಶ್ರೀ 1108 ಡಾಕ್ಟರ್ ಶ್ರೀ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದ ಕಮಲಗಳಿಗೆ ಪಣೆಮೊಟ್ಟು ಹಾಗೆ ಇವತ್ತಿನ ಆಶೀರ್ವಚನವನ್ನು ನೀಡಲಿರುವಂಥ ಪರಮ ಪೂಜ್ಯರು ಹಿರೇಮಠ ನಮ್ಮ ಜಗದ್ಗುರುಗಳು ಶ್ರೀ ಸಿಂಹಾಸನ ಮಹಾ ಸಂಸ್ಥಾನ ಮಠ ಸೊತ್ತೂರು ಪರಮ ಪೂಜ್ಯರು ಜಗದ್ಗುರುಗಳು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳ ಪಾದ ಕಮಲಗಳಿಗೆ ನನ್ನ ನಮನಗಳನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಸಿ.ಟಿ. ರವೀಣ್ಣ ಅವರೇ, ಹಾಗೆ ಆಂಜನೇಯವರವರೇ ಮತ್ತು ನಮ್ಮ ಕೋಟ ಶ್ರೀನಿವಾಸ್ ಪೂಜಾರಿ ಅಣ್ಣನವರೇ, ಸುರೇಶ್ ಬಾಬು ಅವರೇ, ಚಂದ್ರಣ್ಣನವರೇ, ಹಿರಿಯರಾಗಿರುವಂಥ ಬಸವರಾಜ ಅಣ್ಣನವರೇ ಮತ್ತು ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರೇ, ಇಲ್ಲಿ ಸೇರಿರುವಂಥ ಎಲ್ಲ ಹಿರಿಯರೇ, ಇವತ್ತು ತೆರಳುಬಾಳು ಹುಣ್ಣಿಮೆಯ ಇವತ್ತು ಬಹಳ ಅರ್ಥಪೂರ್ಣವಾದಂಥ ಈ ಕಾರ್ಯಕ್ರಮಗಳು. ಪರಮ ಪೂಜ್ಯರು ಇವತ್ತು ರೈತರ ಜೀವನಾಡಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಇವತ್ತು ರಾಜಕಾರಣ ಮತ್ತು ಸಮಾಜ ಇದರ ಮಧ್ಯೆಯಲ್ಲಿ ಇವತ್ತು ರೈತರು ಎಲ್ಲೋ ಒಂದು ಕಡೆ ಬಡವನಾಗಿದ್ದಾನೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಸಮಾಜಕ್ಕೆ ಇಡೀ ನಾಡಿಗೆ ಅನ್ನದಾತ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಇವತ್ತು ಪರಮ ಪೂಜ್ಯರು ಶ್ರೀಮಠದಿಂದ ಇವತ್ತು ಅನೇಕ ರೈತರ ಬಾಳಿನ ಬೆಳಕಾಗಿ ಇವತ್ತು ಅನೇಕ ಕೆರೆ ಕುಂಟೆಗಳನ್ನ ನೀರು ತುಂಬಿಸುವಂತಹ ಯೋಜನೆಗಳನ್ನ ಬಹಳ ಅದ್ಭುತವಾಗಿ ಆ ಯೋಜನೆಗಳನ್ನು ಕೊಡುವ ಮುಖಾಂತರ ಇವತ್ತು ರೈತರ ಬಾಳಿಗೆ ಬೆಳಕಾಗಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಇವತ್ತು ಅನೇಕ ಕೆರೆಗಳು ಸುಮಾರು ನಮ್ಮ ಆ ಭಾಗದಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಮಾಲ್ವಿ ಜಲಾಶಯ ಇರುವಂಥದ್ದು ಕೂಡ ಸುಮಾರು ಈ ಮಾಲ್ವಿ ಜಲಾಶಯ ಮೇಲ್ಭಾಗದಲ್ಲಿ ಇವತ್ತು ಕೊಟ್ಟೂರು ಕೆರೆ ಇರುವಂಥದ್ದು, ಜಗಳೂರು ಕೆರೆಗಳು ಇರುವಂಥದ್ದು, ಆ ಕೆರೆಗಳು ತುಂಬಿ ಓವರ್ಫ್ಲೋ ಆದ ನಂತರ ಮಾಲ್ವಿ ಜಲಾಶಯಕ್ಕೆ ನೀರು ಬಂದಾಗ ಪರಮ ಪೂಜ್ಯರ ಆಶೀರ್ವಾದದಿಂದ ಆ ಇವತ್ತು ಮಾಲ್ವಿ ಜಲಾಶಯ ಕೂಡ ತುಂಬಿಕೊಳ್ತು. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ ಅನೇಕ ಕೆರೆಗಳು ಆಮೇಲೆ ಬೋರ್ವೆಲ್ಗಳು, ಸಾವಿರಾರು ಬೋರ್ವೆಲ್ಗಳು ಇವತ್ತು ರೀಚಾರ್ಜ್ ಆಗ್ತಾ ಇದೆ. ಇವತ್ತು ಒಂದು ಬೋರ್ವೆಲ್ ಸುಮಾರು ರೈತ ಕುಟುಂಬ ಬದುಕುವಂತ ಅವರ ಜೀವನ ಹಸನಾಗುವಂತ ಕಾರ್ಯಕ್ರಮಗಳು. ಇವತ್ತು ರೈತ ಇವತ್ತು ನಾಡಿಗೆ ಅನ್ನ ಕೊಟ್ಟಿದ್ದ ಅಲ್ಲದೆ ಸುಮಾರು ಕೂಲಿ ಕಾರ್ಮಿಕರು ಅದರಿಂದ ಬದುಕನ್ನು ಕಟ್ಟಿಕೊಳ್ಳುವಂತ ಸಾವಿರಾರು ಜನ ಅದರಿಂದ ಬದುಕುವಂತ ಕಾರ್ಯವನ್ನು ಮಾಡುವಂಥದ್ದು ಕೂಡ. ಅದರ ಜೊತೆಗೆ ಅನೇಕ ಕಾರ್ಯಕ್ರಮಗಳು ಪರಮ ಪೂಜ್ಯರು ಇವತ್ತು ಶ್ರೀಮಠದಿಂದ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರಗಳು ಯಾವುದೇ ಯೋಜನೆಗಳನ್ನ ಕೊಡಬೇಕಾಗಿದ್ರೆ ಯೋಚನೆಯನ್ನು ಮಾಡಬೇಕಾಗತ್ತೆ. ಇವತ್ತು ಯಾವುದೇ ಅನುದಾನವನ್ನು ಕೊಡಬೇಕಾಗಿದ್ರೆ ಇದು ಸಾರ್ವಜನಿಕರ ಹಣ ಅನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ರಾಜಕಾರಣಿಗಳು ಒಂದೊಂದು ಪೈಸಾ ಕೂಡ ಸಾರ್ವಜನಿಕವಾಗಿ ಅದನ್ನ ಪ್ರಾಮಾಣಿಕವಾಗಿ ಉಪಯೋಗ ಆಗುವಂತ ಕಾರ್ಯಕ್ರಮಕ್ಕೆ ಆ ಹಣ ವಿನಿಯೋಗ ಆದಾಗ ಸಾರ್ಥಕತೆ ಆಗುವಂಥದ್ದು ಕೂಡ ಆಗತ್ತೆ. ಇವತ್ತು ಏನಾಗ್ತಾ ಇದೆ ಅಂತ ಹೇಳೋದಾದ್ರೆ ಸರ್ಕಾರ ಯಾವುದೇ ಇರಲಿ, ಪರಮ ಪೂಜ್ಯರ ಯಾವ ರೀತಿ ಮುನ್ನಾಲೋಚನೆಗಳು ಏನಿದಾವೆ ಅದೇ ರೀತಿಯಲ್ಲಿ ಸರ್ಕಾರಗಳು ಯೋಚನೆಯನ್ನು ಮಾಡಬೇಕಾಗಿರುವಂತಹದ್ದು. ಇವತ್ತು ರೈತರ ಮಕ್ಕಳಿಗೆ
ಕಲ್ಲೆ ಕೂಡ ಕೊಳ್ಳಾರದಂತ ಪರಿಸ್ಥಿತಿ ನಾವು ಇವತ್ತು ಕಾಣ್ತಾ ಇದ್ದೀವಿ. ಎಲ್ಲಿ ಸಾಲ ಕೂಡ ಸಿಗ್ತಾ ಇಲ್ಲ. ಇವತ್ತು ಸಾಲಕ್ಕೆ ಬೇರೆ ಕಡೆ ಮೊರೆಯನ್ನು ಹೋಗಬೇಕಾಗಿರುವಂತದ್ದು. ಇವತ್ತು ವ್ಯಾಸಂಗ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು ಬಹಳ ಕಷ್ಟಕರ ದಿನವನ್ನು ಕಳೆಯುವಂತ ಸಂದರ್ಭ ಇವತ್ತು ನಾವು ನೋಡ್ತಾ ಇದ್ದೀವಿ. ಹಬ್ಬ ಹರಿದಿನವನ್ನು ಕಳಿಬೇಕಾಗಿದ್ರೆ ರೈತ ತುಂಬಾ ಸ್ವಾಭಿಮಾನಿ. ರೈತ ಉಪವಾಸ ಇದ್ದರೂ ಕೂಡ ಇವತ್ತು ಹಬ್ಬ ಮಾಡಿಲ್ಲ ಅಂತ ಆದರೂ ಕೂಡ ನಗು ನಗುತ್ತಲೇ ಅವನ ಜೀವನವನ್ನು ಕಳೆಯುವಂತ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ವ್ಯವಸಾಯ ಹೆಂಗಿದೆ ಅನ್ನುವಂತ ಆದ್ರೆ ಇವತ್ತು ಸುಮಾರು ಇವತ್ತು ಎಷ್ಟೇ ವೆಚ್ಚವನ್ನು ನಾವು ಮಾಡಿದಾಗ ಅದರಿಂದ ಬರುವಂತ ಲಾಭಗಳು ಬಹಳ ಕಡಿಮೆ ಆಗಿದೆ. ಅದನ್ನ ಇವತ್ತು ಸರ್ಕಾರ ಅದರ ಬೆನ್ನಿಗೆ ನಿಲ್ಲುವಂತ ಕಾರ್ಯವನ್ನ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಈ ದಿಸೆಯಲ್ಲಿ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂತ ಕಾರ್ಯಕ್ರಮಗಳು. ಇವತ್ತು ಪರಮ ಪೂಜ್ಯರು ಇವತ್ತು ನಮಗೆ ಈ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ಅನೇಕ ಕಾರ್ಯಕ್ರಮಗಳು ಬಹಳ ಸುಗಮವಾಗಿ ಇವತ್ತು ಈ ದೇಶದಲ್ಲಿ ಈ ನಾಡಿನಲ್ಲಿ ಮಠ ಮಾನ್ಯಗಳು ಇಲ್ಲದೆ ಇದ್ದರೆ ನಮ್ಮ ಪರಿಸ್ಥಿತಿ ಏನು ಆಗಬಹುದು ಅನ್ನುವಂಥದ್ದನ್ನ ಸ್ವಲ್ಪ ನಾವು ಯೋಚನೆಯನ್ನು ಮಾಡಿ ನೋಡಿದಾಗ ಬಹಳ ಕಷ್ಟಕರ ವಿಚಾರಗಳು. ಅವತ್ತಿನ ದಿನ ಇವತ್ತು ಬ್ರಿಟಿಷರ ಕಾಲದಲ್ಲಿ ಕೂಡ ಇವತ್ತು ಮಠ ಮಾನ್ಯಗಳು ಶಿಕ್ಷಣಕ್ಕೆ ಒತ್ತನ್ನು ಕೊಡುವಂತ ಕಾರ್ಯವನ್ನು ಮಾಡ್ತಾ ಇದೆ. ಇವತ್ತು ಅನ್ನದಾಸೋಹ, ಅಕ್ಷರ ದಾಸೋಹ, ನೀರಾವರಿ ಯೋಜನೆಗಳು ಇವತ್ತು ಈ ನಾಡಿನ ಜನತೆಗಳ ಬಗ್ಗೆ ಕಳಕಳಿಯನ್ನ ಮಠ ಮಾನ್ಯಗಳು ಮಾಡ್ತಾ ಇರುವಂತದ್ದು ಕೂಡ. ಜೊತೆಗೆ ಇವತ್ತು ಅತಿವೃಷ್ಟಿ ಆಗಿರುವಂತ ಸಂದರ್ಭದಲ್ಲಿ ಇವತ್ತು ಸರ್ಕಾರಗಳು ಇವತ್ತು ಏನು ಅತಿವೃಷ್ಟಿಯಲ್ಲಿ ಸಾಕಷ್ಟು ಜನ ಕಷ್ಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ಪರಮ ಪೂಜ್ಯರುಗಳು ಇವತ್ತು ಈ ನಾಡಿಗೆ ಸರ್ಕಾರಕ್ಕೆ ಕೂಡ ಅನುಕೂಲವನ್ನ ಮಾಡಿಕೊಟ್ಟಿರುವಂತಹ ಉದಾಹರಣೆಗಳು ಸಾಕಷ್ಟಿದೆ ಅನ್ನುವಂಥದ್ದನ್ನು ಕೂಡ ಈ ದಿಸೆಯಲ್ಲಿ ಹೇಳಿ ಬಯಸ್ತೇನೆ. ನಾವೆಲ್ಲರೂ ಕೂಡ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಎಲ್ಲರೂ ಮಠ ಮಾನ್ಯಗಳು ಬೆಳೆದರೆ ನಾವೆಲ್ಲ ಬೆಳಿಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತನ್ನು ಕೂಡ ಈ ದಿಸೆಯಲ್ಲಿ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಂತ ಪರಮ ಪೂಜ್ಯರಿಗೆ ಅವರ ಪಾದ ಕಮಲಗಳಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು.